ಎಂತ ತಪ್ಪು ಮಾಡ್ಬಿಡ್ತಾ ಇದ್ದೆ ನಾನು. ಈಗಾಗಲೇ ನಂದಿನಿಗೆ ತುಂಬಾ ಅನ್ಯಾಯ ಮಾಡ್ಬಿಟ್ಟಿದ್ದೀನಿ. ನನ್ನ ಸ್ವಾರ್ಥಕ್ಕೋಸ್ಕರ ಮತ್ತೆ ಇನ್ನೊಬ್ಬರನ್ನ ಪ್ರೀತಿ ಮಾಡಿ ಎಂತ ತಪ್ಪು ಮಾಡ್ಬಿಡ್ತಾ ಇದ್ದೆ. ಈಗ ನಂದಿನಿ ನನ್ನ ಕಣ್ಮುಂದೆ ಬಂದ್ರೆ ನನ್ನ ಕಣ್ಣೀರಲ್ಲೇ ಅವಳ ಪಾದ ತೊಳೆದು ಕ್ಷಮೆ ಕೇಳ್ತೀನಿ. ನಾನೀಗ ಆಸ್ತಿ, ಅಂತಸ್ತು, ಅಧಿಕಾರ ಎಲ್ಲ ಕಳ್ಕೊಂಡಿದ್ದೀನಿ. ಆದ್ರೆ ಅದ್ಯಾವುದು ನಂದಲ್ಲ. ನಂದು ಅಂತ ಒಂದಿದ್ರೆ ಅದು ನಂದಿನಿ ಪ್ರೀತಿ ಮಾತ್ರ. ನಂದಿನಿ ಪ್ರೀತಿನೇ ಕಳ್ಕೊಂಡಿರೋ ಅನಾಥ ನಾನು ನಂದಿನಿ ಮೇಲೆ ಅನುಮಾನ ಪಡೆದೇ ಇದ್ದಿದ್ರೆ ನಾನು, ನಂದಿನಿ, ಶ್ರಾವಣಿ, ಪೃಥ್ವಿ ಎಲ್ಲರೂ ಸಂತೋಷವಾಗಿರ್ಬೋದಿತ್ತು. ಛೇ, ಅನುಮಾನ ಅನ್ನೋದು ಮನುಷ್ಯನಿಗೆ ಇಷ್ಟು ದೊಡ್ಡ ಶತ್ರು ಅಂತ ನನಗೆ ಗೊತ್ತಿರಲಿಲ್ಲ. ಇದಷ್ಟನ್ನು ಜಾನಕಿ ಹತ್ರ ಹೇಳಿ ಕ್ಷಮೆ ಕೇಳಿ ಅವರಿಂದ ದೂರ ಆಗ್ಬಿಡ್ಬೇಕು. ವೀರು ಅವರೇ. ಓ, ಜಾನಕಿ ಅವರು ಬಂದ್ರಾ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಅದೆಲ್ಲ ಏನೇ ಇರ್ಲಿ, ನೀವ್ ಯಾಕೆ ಇಷ್ಟ ದಿನ ನನ್ನ ಜೊತೆ ಮಾತಾಡ್ತಾ ಇರ್ಲಿಲ್ಲ? ಹೊರಗಡೆ ನಿಮ್ ಬಗ್ಗೆ ಏನೆಲ್ಲ ಮಾತಾಡ್ಕೊಳ್ತಿದ್ದಾರೆ, ಆದ್ರೂ ನೀವ್ ನನ್ನ ಹತ್ರ ಯಾವ ವಿಷಯನೂ ಹೇಳ್ತಾ ಇಲ್ಲ. ಯಾಕೆ ವೀರು ಅವರೇ? ನನ್ನಿಂದ ಏನಾದ್ರೂ ತಪ್ಪಾಯ್ತಾ? ನೀವೇನ್ ತಪ್ಪು ಮಾಡ್ತೀರಿ? ತಪ್ಪೆಲ್ಲ ನಂದೆ. ನಿಮ್ ತಪ್ಪಾ? ಹೇಳ್ತೀನಿ ಜಾನಕಿ ಅವರೇ, ನಡೆದಿದ್ದನ್ನೆಲ್ಲ ಹೇಳ್ಬಿಡ್ತೀನಿ. ಆಮೇಲೆ ನಿಮಗೆ ಮನಸ್ಸಾದ್ರೆ ನನ್ನ ಕ್ಷಮಿಸ್ಬೋದು, ಅಥವಾ ಶಿಕ್ಷೆನೇ ಕೊಡಬೇಕು ಅಂತ ಅನ್ಸಿದ್ರೆ ಅದನ್ನು ಕೊಡ್ಬೋದು. ನೀವು ಏನ್ ನಡೀತು ಅಂತ ಹಳೆದನ್ನೆಲ್ಲ ಕೇಳ್ತಾ ಇದ್ರಿ, ಆವಾಗ ನಾನು ಉತ್ತರ ಕೊಡ್ಲಿಲ್ಲ. ಈಗ ಹೇಳ್ತೀನಿ. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಮದುವೆ ಆಗಿದ್ದು ನಂದಿನಿ. ನಾನು ಸಾಲಿಗ್ರಾಮದಲ್ಲಿ ಆಶ್ರಯ ಪಡ್ಕೊಂಡೆ. ನಂದಿನಿ ನಮ್ಮ ಯಜಮಾನರು ಗಂಗಾಧರ ಮೂರ್ತಿಗಳ ಮಗಳು. ನಾನಲ್ಲಿದ್ದಾಗ ನನಗೂ ನಂದಿನಿ ನಡುವೆ ಪ್ರೀತಿ ಬೆಳೀತು. ಮದುವೆನೂ ಆದ್ವಿ.